ಪ್ರೀತಿಯ ಪಯಣ ಭಾಗ 2. ಹುಬ್ಬಳ್ಳಿಯ ಆ ಪುಟ್ಟ ಮನೆಯಲ್ಲಿ ಕಳೆದ ರಾತ್ರಿ ಸಿಂಧು ತನ್ನ ತಾಯಿಯ ಎದುರು ಮನಸ್ಸು ಬಿಚ್ಚಿ ಅತ್ತಿದ್ದರಿಂದ ಅವಳ ಮನಸ್ಸಿನ ಭಾರವೆಲ್ಲ ಇಳಿದು ಹೋಗಿತ್ತು. ಬದುಕಿನಲ್ಲಿ ಹೊಸದೊಂದು ನೆಮ್ಮದಿ ಸಿಕ್ಕ ಹಾಗೆ. ಬೆಳಗ್ಗೆ ಎದ್ದ ತಕ್ಷಣ ಅವಳ ಮುಖದಲ್ಲಿ ಒಂದು ರೀತಿಯ ಶಾಂತಿ ಇತ್ತು. ಮಗಳ ಮುಖದಲ್ಲಿ ಮೂಡಿದ ಆ ಸಮಾಧಾನವನ್ನು ಕಂಡು ತಾಯಿ ಕಮಲಮ್ಮ ಅವರಿಗೂ ನಿರಾಳವೆನಿಸಿತ್ತು. ಸಿಂಧು ಬೇಗನೆ ತಿಂಡಿ ತಿಂದು ತನ್ನ ಮುದ್ದಿನ ಮಗ ಸಮರ್ನ ಕೆನ್ನೆಗೆ ಮುತ್ತಿಟ್ಟು ಕಚೇರಿಗೆ ಹೊರಟಳು. ದಾರಿಯುದ್ದಕ್ಕೂ ಅವಳಿಗೆ ತನ್ನ ಬೆನ್ನಿಗೆ ತನ್ನ ತಾಯಿ ಇದ್ದಾಳೆ ಎಂಬ ಹೊಸ ಆತ್ಮವಿಶ್ವಾಸ ಕಾಡುತ್ತಿತ್ತು. ಕಚೇರಿಗೆ ಬಂದು ತನ್ನ ಮೇಜಿನ ಮೇಲಿದ್ದ ಫೈಲ್ಗಳನ್ನು ಕೈಗೆತ್ತಿಕೊಳ್ಳುವಷ್ಟರಲ್ಲೇ ಅವಳ ಬಾಸ್ ಆನಂದರಾವ್ ಅವಳನ್ನು ತಮ್ಮ ಕೋಣೆಗೆ ಕರೆದರು. ಸಿಂಧು, ಸ್ವಲ್ಪ ಸಮಯ ಇಲ್ಲಿ ಬಂದು ಕೂರು ಎಂದರು. ಅವರ ಧ್ವನಿಯಲ್ಲಿ ಎಂದಿನ ಗಾಂಭೀರ್ಯದ ಜೊತೆಗೆ ಒಂದು ಮೃದುತ್ವವಿತ್ತು. ಸಿಂಧು ಎದುರಿಗೆ ಬಂದು ಕುಳಿತು ಆನಂದರಾವ್ ಕುರ್ಚಿ ಹಿಂದೆ ಅವರು ಗೊತ್ತಾ, ನೋಡು ಸಿಂಧು, ಇದೊಂದು ಬಹಳ ದೊಡ್ಡ ಜವಾಬ್ದಾರಿ ಕೆಲಸ. ಇದನ್ನು ನೀನೇ ನಿಭಾಯಿಸಬೇಕು ಅಂತ ನಾನು ಅಂದುಕೊಂಡಿದ್ದೇನೆ ಎಂದರು. ಸಿಂಧು ಕುತೂಹಲದಿಂದ ಕೇಳುತ್ತಿದ್ದಳು. ಮುಂದಿನ ತಿಂಗಳು ನನ್ನ ಮಗಳು ನಿಯಾಳ ಮದುವೆ ಇದೆ. ಅವಳ ಮದುವೆಯ ಪ್ರತಿಯೊಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನೀನು ನೋಡಿಕೊಳ್ಳಬೇಕು ಎಂದರು. ಸಿಂಧು ಒಂದು ಕ್ಷಣ ಬೆಚ್ಚಿ ಬಿದ್ದರು. ತಕ್ಷಣವೇ ಚೇತರಿಸಿಕೊಂಡು, ಸರ್, ಇದು ನನಗೆ ತುಂಬ ದೊಡ್ಡ ಅವಕಾಶ. ನಿಮಗೆ ಯಾವುದೇ ದೂರು ಬಾರದ ಹಾಗೆ ನಾನು ನನ್ನ ಕಡೆಯಿಂದ ಅತ್ಯುತ್ತಮ ಕೆಲಸ ಮಾಡುತ್ತೇನೆ ಎಂದಳು. ಆನಂದರಾವ್ ಮೆಲ್ಲಗೆ ನಕ್ಕು, ನಿನ್ನ ಮೇಲೆ ನಂಬಿಕೆ ಇರೋದಕ್ಕೆ ಈ ಕೆಲಸ ನಿನಗೆ ಕೊಡುತ್ತಿರುವುದು ಎನ್ನುತ್ತಾ ಮೇಜಿನ ಮೇಲಿದ್ದ ಫೈಲ್ಗಳನ್ನು ಅವಳ ಕಡೆ ನೀಡಿದರು. ಇದರಲ್ಲಿ ಕೆಲವು ವಿವರಗಳಿವೆ, ಆದರೆ ನೀನೇ ಒಂದು ಹೊಸ ರೀತಿಯ ಯೋಜನೆಯನ್ನು ಸಿದ್ಧಪಡಿಸು ಎಂದರು. ಹಾಗೂ ಇವತ್ತು ಸಂಜೆ ನೀನು ನಮ್ಮ ಮನೆಗೆ ಬರಬೇಕು. ನನ್ನ ಹೆಂಡತಿ ಮತ್ತು ಮಗಳನ್ನು ಭೇಟಿಯಾಗಿ ಅವರ ಜೊತೆ ಮಾತನಾಡಿ ಯೋಜನೆಯನ್ನು ಅಂತಿಮಗೊಳಿಸಬೇಕು ಎಂದರು. ಆನಂದರಾವ್ ಸಿಂಧು ತಲೆಯಾಡಿಸಿದಳು. ಸಂಜೆ ಕಚೇರಿಯ ಕೆಲಸ ಮುಗಿದ ನಂತರ ಸಿಂಧು ಆನಂದರಾವ್ ಅವರ ಜೊತೆ ಅವರ ಮನೆಗೆ ಹೋದಳು. ಅದು ದೊಡ್ಡದಾಗಿದ್ದರೂ ಬಹಳ ಸರಳವಾಗಿ ಮತ್ತು ಸುಂದರವಾಗಿ ಅಲಂಕರಿಸಲ್ಪಟ್ಟ ಮನೆಯಾಗಿತ್ತು. ಒಳಗೆ ಹೋದ ತಕ್ಷಣವೇ ಅವಳಿಗೆ ತನ್ನ ಸ್ವಂತ ಮನೆಗೆ ಬಂದಂತಹ ಅನುಭವವಾಯಿತು. ಆನಂದರಾವ್ ಒಳಗೆ ಬರುತ್ತಿದ್ದಂತೆ ನೀಲಿಮಾ, ಸ್ವಲ್ಪ ಹೀಗೆ ಬಾ ಎಂದು ಕರೆದರು. ಮರುಕ್ಷಣವೇ ಒಬ್ಬ ಶಾಂತ ಸ್ವಭಾವದ ಮಹಿಳೆ ನಗುತ್ತಾ ಹೊರಬಂದರು. ಇವಳೇ ಸಿಂಧು ಎಂದು ಆನಂದರಾವ್ ಪರಿಚಯ ಮಾಡಿಕೊಟ್ಟರು. ಬಹಳ ಅದ್ಭುತವಾಗಿ ಕಾರ್ಯಗಳನ್ನು ನಿರ್ವಹಿಸುವ ಹುಡುಗಿ. ನಮ್ಮ ಮಗಳ ಮದುವೆಯ ಜವಾಬ್ದಾರಿಯನ್ನು ಇವಳೇ ನೋಡಿಕೊಳ್ಳುತ್ತಾಳೆ ಎಂದರು. ನೀಲಿಮಾ ಅವರು ನಗುತ್ತಾ ಸಿಂಧುವಿನ ಕೈ ಹಿಡಿದುಕೊಂಡು, ನೀನು ಭೇಟಿಯಾಗಿದ್ದು ತುಂಬ ಸಂತೋಷವಾಯಿತು ಮಗಳೇ ಎಂದರು. ಸಿಂಧು ಕೂಡ ಗೌರವದಿಂದ ನಮಸ್ಕರಿಸಿ, ನನಗೂ ಸಂತೋಷವಾಯಿತು ಮೇಡಮ್ ಎಂದಳು. ಅಷ್ಟರಲ್ಲೇ ಮೆಟ್ಟಿಲುಗಳ ಮೇಲಿಂದ ನಗುತ್ತಾ ಒಬ್ಬ ಚುರುಕಾದ ಹುಡುಗಿ ಕೆಳಗೆ ಬಂದಳು. ಡ್ಯಾಡ್ ಕರೆದರಾ ಎಂದಳು. ನಿಯಾ, ಇವಳೇ ಸಿಂಧು, ನಿನ್ನ ಮದುವೆ ಎಲ್ಲ ವ್ಯವಸ್ಥೆಗಳನ್ನು ಇವಳೇ ಮಾಡಲಿದ್ದಾಳೆ ಎಂದರು ಆನಂದರಾವ್. ನಿಯಾ ಸಿಂಧುವನ್ನು ನೋಡುತ್ತಿದ್ದಂತೆ ಖುಷಿಯಿಂದ, ಓ ನೀವೇನಾ ಸಿಂಧು ಎನ್ನುತ್ತಾ ಓಡಿ ಬಂದು ಅವಳ ಕೈ ಹಿಡಿದುಕೊಂಡಳು. ನೀವು ಈ ಕೆಲಸ ಒಪ್ಪಿಕೊಂಡಿದ್ದು ನನಗೆ ತುಂಬ ಇಷ್ಟವಾಯಿತು ಎಂದಳು ನಿಯಾ. ಆನಂದರಾವ್ ನಗುತ್ತಾ, ನಾನು ಇವಳಿಗೆ ಯಾವತ್ತಿನಿಂದಲೂ ನಮ್ಮ ಬೆಂಗಳೂರಿನ ದೊಡ್ಡ ಆಫೀಸ್ಗೆ ಹೋಗಿ ಕೆಲಸ ಮಾಡುವಂತ ಹೇಳುತ್ತಲೇ ಇದ್ದೀನಿ, ಆದರೆ ಇವಳು ಒಪ್ಪುತ್ತಲೇ ಇಲ್ಲ. ಬಹಳ ಪ್ರತಿಭಾವಂತ ಹುಡುಗಿ. ಇವಳ ಕೆಲಸ ನೋಡಿದರೆ ನೀನೇ ಮೆಚ್ಚಿಕೊಳ್ಳುತ್ತೀಯಾ ಎಂದರು. ಸಿಂಧು ಮೆಲ್ಲಗೆ ನಕ್ಕು, ಸರ್, ನನಗೆ ಈ ಸಣ್ಣ ಊರಿನಲ್ಲೇ ಕೆಲಸ ಮಾಡುವುದು ನೆಮ್ಮದಿ ಕೊಡುತ್ತದೆ ಎಂದಳು. ಸರಿ, ನೀವೆಲ್ಲ ಕುಳಿತು ಮಾತನಾಡಿರಿ ಎಂದು ಆನಂದರಾವ್ ಅಲ್ಲಿಂದ ಹೊರಟರು. ನೀಲಿಮಾ ಮತ್ತು ನಿಯಾ ಇಬ್ಬರು ಸಿಂಧುವಿನ ಜೊತೆ ಕುಳಿತುಕೊಂಡರು. ಹಾಗಾದರೆ ಸಿಂಧು, ನೀನು ಮುಂಚೆಯೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀಯಾ ಅಲ್ವಾ ಎಂದು ನೀಲಿಮಾ ಕೇಳಿದರು. ಸಿಂಧು ಸರಳವಾಗಿ, ಹೌದು ಮೇಡಮ್, ಪ್ರತಿಯೊಂದು ಕಾರ್ಯಕ್ರಮವೂ ವಿಭಿನ್ನವಾಗಿ ಮತ್ತು ನೆನಪಿನಲ್ಲಿ ಉಳಿಯುವಂತೆ ಮಾಡುವುದು ನನ್ನ ಅಭ್ಯಾಸ ಎಂದಳು. ನಿಯಾ ನಗುತ್ತಾ, ನಿಮ್ಮ ಮಾತು ಕೇಳುತ್ತಿದ್ದರೆ ನನಗೆ ನಂಬಿಕೆ ಬರುತ್ತಿದೆ. ನನ್ನ ಮದುವೆಯ ಬಗ್ಗೆ ನಾನು ತುಂಬ ಕನಸು ಕಂಡಿದ್ದೇನೆ. ಪ್ರತಿಯೊಂದು ಸಮಾರಂಭವೂ ವಿಭಿನ್ನವಾಗಿರಬೇಕು ಎಂದಳು. ಸಿಂಧು ನಿಯಾಳ ಕಣ್ಣುಗಳನ್ನು ನೋಡುತ್ತಾ, ನೀವು ಏನು ಯೋಚನೆ ಮಾಡಬೇಡಿ, ನಾವಿಬ್ಬರು ಸೇರಿ ಇದನ್ನು ನಿಮ್ಮ ಬದುಕಿನ ಅತ್ಯಂತ ಸುಂದರ ಕ್ಷಣವನ್ನಾಗಿ ಮಾಡೋಣ ಎಂದಳು. ನಿಯಾ ಖುಷಿಯಿಂದ ತನ್ನ ಫೋನ್ ತೆಗೆದು ಒಂದು ಫೋಟೋ ತೋರಿಸಿ, ಇವನೇ ನನ್ನ ಭಾವಿ ಪತಿ ವಿಜಯ್ ಎಂದಳು. ಸಿಂಧು ಫೋಟೋ ನೋಡಿದಳು. ಒಬ್ಬ ಸಭ್ಯ ಮತ್ತು ಆತ್ಮವಿಶ್ವಾಸವಿರುವ ಯುವಕನಾಗಿದ್ದ ಆತ. ತುಂಬ ಚೆನ್ನಾಗಿದ್ದಾರೆ ಎಂದಳು ಸಹಜವಾಗಿ. ನಿಯಾಳ ಮುಖದಲ್ಲಿ ಹೆಮ್ಮೆ ಇತ್ತು. ಆತ ಅಮೆರಿಕಾದಲ್ಲಿದ್ದಾನೆ. ಅಲ್ಲಿ ದೊಡ್ಡ ಉದ್ಯಮವಿದೆ. ಅವರ ಕುಟುಂಬವೆಲ್ಲ ಅಲ್ಲೇ ಇರೋದು. ಆದರೆ ಇಲ್ಲಿ ಬೆಂಗಳೂರು, ಗೋವಾಗಳಲ್ಲೂ ಅವರ ದೊಡ್ಡ ದೊಡ್ಡ ಹೋಟೆಲ್ಗಳಿವೆ ಎಂದು ತನ್ನ ಅತ್ತೆ ಮಾವಂದಿರ ಬಗ್ಗೆ ಹೇಳುತ್ತಿದ್ದರು. ಅವಳ ಮಾತಿನಲ್ಲಿ ಎಲ್ಲೂ ಅಹಂಕಾರವಿರಲಿಲ್ಲ. ಅವಳ ಮುಖದಲ್ಲಿ ಕೇವಲ ಒಬ್ಬ ಸಾಮಾನ್ಯ ಹುಡುಗಿಗೆ ತನ್ನ ಹೊಸ ಬದುಕಿನ ಬಗ್ಗೆ ಇರುವ ಮುಗ್ಧ ಸಂತೋಷವಿತ್ತು. ಸಿಂಧು ಅವಳನ್ನೇ ನೋಡುತ್ತಾ ನಿಂತಳು. ಇಷ್ಟು ದೊಡ್ಡ ಶ್ರೀಮಂತರಾಗಿದ್ದರೂ ನಿಯಾ ಎಷ್ಟು ಸರಳವಾಗಿದ್ದಾಳೆ ಎಂದು ಅವಳಿಗೆ ಖುಷಿಯಾಯಿತು. ನೀವು ತುಂಬ ಅದೃಷ್ಟವಂತರು ನಿಯಾ ಎಂದಳು.
ಸಿಂಧು. ನಿಯಾ ಸಹಜವಾಗಿ, ಹಾಗೂ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಸಿಂಧು ಎಂದು ಕೇಳಿದಳು. ಸಿಂಧು ಒಂದು ಕ್ಷಣ ಮೌನವಾಗಿ, ನನ್ನ ತಾಯಿ ಮತ್ತು ನನ್ನ ಮಗ ಅಷ್ಟೇ ನನ್ನ ಪ್ರಪಂಚ ಎಂದಳು. ನಿಯಾ ಯಾವುದೇ ಬೇರೆ ಯೋಚನೆ ಮಾಡದೆ ತಲೆ ಆಡಿಸಿ, ನನಗೆ ನಿಮ್ಮ ಬಗ್ಗೆ ಗೌರವವಿದೆ ಎಂದಳು. ನಂತರ ಸ್ವಲ್ಪ ಮುಂದೆ ಹೋಗಿ, ಸಿಂಧು ಒಂದು ಮಾತು ಕೇಳ, ನೀನು ಕೇವಲ ನನ್ನ ಮದುವೆ ಕೆಲಸ ನೋಡಿಕೊಳ್ಳುವಾಗ ಇರುತ್ತೀಯಾ ಅಥವಾ ನನ್ನ ಗೆಳತಿಯಾಗುತ್ತೀಯಾ ಎಂದು ಮುಗ್ಧವಾಗಿ ಕೇಳಿದಳು. ಸಿಂಧು ಒಂದು ಕ್ಷಣ ಮೌನವಾಗಿದ್ದು ನಂತರ ಮೆಲ್ಲಗೆ ನಕ್ಕು, ಗೆಳತಿಯಾಗಲು ನನಗೂ ಇಷ್ಟವಿದೆ ಎಂದಳು. ನಿಯಾ ಖುಷಿಯಿಂದ, ಇನ್ಮುಂದೆ ನಾವು ಗೆಳೆಯರು ಎಂದಳು. ನಿಮಗೆ ಗೊತ್ತಾ, ಸಂಬಂಧಗಳನ್ನು ನನ್ನ ಅಣ್ಣನೇ ಕುದುರಿಸಿದ್ದು. ಆತ ನನ್ನ ಸೋದರ ಮಾವನ ಮಗ, ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಅಪ್ಪ ಅಮ್ಮನಿಗೂ ಆತನೆಂದರೆ ಪಂಚಪ್ರಾಣ ಎಂದಳು ನಿಯಾ. ಅವಳ ಧ್ವನಿಯಲ್ಲಿ ಅಣ್ಣನ ಮೇಲಿರುವ ನಂಬಿಕೆ ಎದ್ದು ಕಾಣುತ್ತಿತ್ತು. ಆತ ನಾಳೆಗೆ ಇಲ್ಲಿಗೆ ಬರುತ್ತಿದ್ದಾನೆ, ಬಂದ ತಕ್ಷಣ ನಿನಗೆ ಪರಿಚಯಿಸುತ್ತೇನೆ ಎಂದಳು. ಮಾತು ಮುಂದುವರಿಯುತ್ತಿದ್ದಂತೆ ಸಿಂಧು ಮದುವೆಯ ಪ್ರತಿ ಕಾರ್ಯಕ್ರಮಕ್ಕೂ ಬೇರೆ ಬೇರೆಯ ರೀತಿಯ ಅಲಂಕಾರ ಮತ್ತು ಆಲೋಚನೆಗಳನ್ನು ವಿವರಿಸಿದಳು. ಅವಳ ಬುದ್ಧಿವಂತಿಕೆಯನ್ನು ಕಂಡು ನೀಲಿಮಾ ಮತ್ತು ನಿಯಾ ಇಬ್ಬರು ಆಶ್ಚರ್ಯಪಟ್ಟರು. ಇಷ್ಟು ಸರಳತೆಯ ನಡುವೆಯೂ ಎಷ್ಟು ಪ್ರತಿಭೆ ಅಡಗಿದೆ ಎಂದು ಅವರಿಗೆ ಖುಷಿಯಾಯಿತು. ಸಿಂಧುವಿಗೆ ಆ ಕುಟುಂಬದ ತುಂಬ ಇಷ್ಟವಾಗಿತ್ತು. ಅಷ್ಟೊಂದು ಹಣ ಅಂತಸ್ತು ಇದ್ದರೂ ಅವರಲ್ಲಿ ಸಣ್ಣದು ಗರ್ವವಿರಲಿಲ್ಲ. ರಾತ್ರಿ ತುಂಬ ಹೊತ್ತಾಗಿದ್ದರಿಂದ ಸಿಂಧು ಅಲ್ಲಿಂದ ಹೊರಡಲು ಸಿದ್ಧಳಾದಳು. ನೀವು ಅವಳನ್ನು ಅಪ್ಪಿಕೊಂಡು, ನಾಳೆ ಮತ್ತೆ ಸಿಗೋಣ ಗೆಳತಿ ಎಂದಳು. ಸಿಂಧು ನಗುತ್ತಾ ನನ್ನ ಮನೆಗೆ ಕಡೆಗೆ ನಡೆದಳು. ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು. ತನ್ನ ಬದುಕಿಗೆ ಮತ್ತೆ ಒಳ್ಳೆಯ ದಿನಗಳು ಮರಳಿ ಬರುತ್ತಿವೆ ಎಂಬ ನಂಬಿಕೆ ಅವಳಲ್ಲಿ ಮೂಡಿತ್ತು. ಸಿಂಧು ಮನೆಗೆ ತಲುಪಿದಾಗ ರಾತ್ರಿಯಾಗಿತ್ತು. ಬಾಗಿಲು ತೆರೆಯುತ್ತಿದ್ದಂತೆ ಮನೆಯ ಆ ಅಪರಿಚಿತ ಸುಗಂಧ ಅವಳಿಗೆ ನೆಮ್ಮದಿ ನೀಡಿತ್ತು. ಒಳಗೆ ಅವಳ ತಾಯಿ ಮತ್ತು ಮಗ ಸಮರ್ ಇಬ್ಬರು ನೆಲದ ಮೇಲೆ ಕುಳಿತು ಏನೋ ಆಟವಾಡುತ್ತಿದ್ದರು. ಸಿಂಧು ಒಳಗೆ ಬರುತ್ತಿದ್ದಂತೆ ತಾಯಿ ಎದ್ದು ನಿಂತರು. ಬಂದೆಯ ಮಗಳೇ ಎಂದರು ಕಾಳಜಿಯಿಂದ. ಸಿಂಧು ಮೆಲ್ಲಗೆ ನಕ್ಕು. ಅವಳ ಮುಖದ ಆಯಾಸ ಎದ್ದು ಕಾಣುತ್ತಿತ್ತು. ಅವಳು ಸೋಫಾದ ಮೇಲೆ ಕುಳಿತು ತಲೆ ಹಿಂಭಾಗಕ್ಕೆ ಒರಗಿಸಿ ಕಣ್ಣು ಮುಚ್ಚಿದಳು. ಮಗ ಸಮರ್ ತನ್ನ ಅಮ್ಮನ ಈ ಸ್ಥಿತಿ ಕಂಡು ಆಟವನ್ನು ಅಲ್ಲೇ ಬಿಟ್ಟು ತಕ್ಷಣವೇ ಅಡಿಗೆ ಮನೆಗೆ ಓಡಿದ. ತನ್ನ ಪುಟ್ಟ ಪುಟ್ಟ ಕೈಗಳಲ್ಲಿ ಒಂದು ಲೋಟ ನೀರನ್ನು ಹಿಡಿದು ಅದು ಕೆಳಗೆ ಚೆಲ್ಲದಂತೆ ಅತ್ಯಂತ ಜಾಗರೂಕತೆಯಿಂದ ತಂದು ಸಿಂಧುವಿನ ಮುಂದೆ ತಂದು ನಿಂತುಕೊಂಡ. ಅಮ್ಮ, ತುಂಬ ದಣಿದಿದ್ದೀಯಾ ಅಲ್ವಾ ಎಂದು ಆತ ತನ್ನ ಮುದ್ದಾದ ಧ್ವನಿಯಲ್ಲಿ ಕೇಳಿದಾಗ ಸಿಂಧು ಮೆಲ್ಲಗೆ ಕಣ್ಣು ಬಿಟ್ಟಳು. ಸಮರ್ ಲೋಟವನ್ನು ಅವಳ ಕಡೆಗೆ ನೀಡಿದ. ಈ ನೀರು ಕುಡಿಯಮ್ಮ ಎಂದನು. ಸಿಂಧುವಿನ ಮನಸ್ಸು ಆ ಕ್ಷಣ ಕರಗಿ ನೀರಾಗಿತ್ತು. ಅವಳು ನೀರನ್ನು ಕುಡಿದು ಸಮರನ್ನ ತನ್ನ ಮಡಿಲಿನಲ್ಲಿ ಸೆಳೆದುಕೊಂಡಳು. ನನ್ನ ಮುದ್ದಿನ ಮಗನೇ ಎನ್ನುತ್ತಾ ಅವಳ ಕಣ್ಣುಗಳು ತೇವವಾದವು. ಅವಳ ಎಲ್ಲ ದನಿವೂ ಒಂದು ಕ್ಷಣದಲ್ಲಿ ಮಾಯವಾಗಿತ್ತು. ಅವಳು ಆತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಸಮರ್ ಅವಳ ಕತ್ತಿಗೆ ಕೈ ಹಾಕಿ ನಗುತ್ತಾ, ನಾನು ಒಳ್ಳೆಯ ಹುಡುಗ ತಾನೇ ಅಮ್ಮ ಎಂದ. ಸಿಂಧು ಆತನ ಹಣೆಗೆ ಮುತ್ತಿಟ್ಟು, ಎಲ್ಲರಿಗಿಂತ ಒಳ್ಳೆಯ ಮಗ ನೀನು ಎಂದಳು. ದೂರ ನಿಂತಿದ್ದ ತಾಯಿ ಕಮಲಮ್ಮ ಇದನ್ನೆಲ್ಲ ನೋಡುತ್ತಾ ಕಣ್ಣೀರು ಹಾಕಿದರು. ಹೇ ಭಗವಂತ, ನನ್ನ ಮಗಳ ಪ್ರಪಂಚವನ್ನು ಹೀಗೆ ಸಂತೋಷದಿಂದ ಇಟ್ಟಿರು ಎಂದು ಮನಸ್ಸಿನಲ್ಲಿಯೇ ಬೇಡಿಕೊಂಡರು. ನಂತರ ಅಡುಗೆ ಮನೆಗೆ ಹೋಗಿ ಸಿಂಧುವಿಗೆ ಬಿಸಿ ಬಿಸಿ ಚಹಾ ತಂದುಕೊಟ್ಟರು. ತಗೋ ಮಗಳೇ, ಚಹಾ ಕುಡಿ ಎಂದರು. ಸಮರ್ ಇನ್ನೂ ಅವಳ ಮಡಿಲಲ್ಲೇ ಕುಳಿತಿದ್ದ. ಅಮ್ಮ, ನೀನು ಬಂದ ಮೇಲೆ ನಾವು ಪಾರ್ಕ್ಗೆ ಆಟವಾಡಲು ಹೋಗೋಣ ಅಂತ ಅಂದುಕೊಂಡಿದ್ದೆ, ಆದರೆ ನೀನು ತುಂಬ ಸುಸ್ತಾಗಿದ್ದೀಯಾ. ನಾವು ನಾಳೆ ಹೋಗೋಣ ಅಮ್ಮ ಎಂದನು ಬೇಸರದಿಂದ. ಸಿಂಧು ಆತನ ಕೆನ್ನೆಯನ್ನು ಸವರಿ, ಹೌದು ಕಂದ, ಇವತ್ತು ರಾತ್ರಿ ಆಗಿದೆ ಅಲ್ವಾ, ನಾವು ನಾಳೆ ಬೆಳಗ್ಗೆ ಖಂಡಿತ ಪಾರ್ಕ್ಗೆ ಹೋಗೋಣ, ಸರಿನಾ ಎಂದಳು. ಸಮರ್ ಖುಷಿಯಿಂದ ನಕ್ಕನು. ರಾತ್ರಿ ಮೂವರು ಒಟ್ಟಿಗೆ ಕುಳಿತು ಊಟ ಮಾಡಿದರು. ಸಿಂಧು ಸಮರ್ನಿಗೆ ತನ್ನ ಕೈಯಾರೆ ತಿನ್ನಿಸುತ್ತಿದ್ದಳು. ಸಮರ್ ತನ್ನ ಪುಟ್ಟ ಕೈಗಳಿಂದ ರೊಟ್ಟಿ ತುಂಡನ್ನು ಮುರಿದು ಸಿಂಧುವಿನ ಬಾಯಿಗೆ ಇಡುತ್ತಿದ್ದ. ಅಮ್ಮ, ನೀನು ತಿನ್ನು ಎನ್ನುತ್ತಿದ್ದ. ಆತನ ಈ ಪುಟ್ಟ ಪುಟ್ಟ ಮುದ್ದಾದ ಆಟಗಳು ಸಿಂಧುವಿನ ಹೃದಯವನ್ನು ತುಂಬಿಸುತ್ತಿದ್ದವು. ತಾಯಿ ಕಮಲಮ್ಮ ಇದನ್ನು ನೋಡಿ ತೃಪ್ತಿಯ ನಿಟ್ಟುಸಿರು ಬಿಟ್ಟರು. ಊಟ ಮುಗಿದ ನಂತರ ಸಮರ್ ಬೇಗನೆ ನಿದ್ರೆಗೆ ಜಾರಿದ. ಸಿಂಧು ಆತನ ಪಕ್ಕದಲ್ಲೇ ಕುಳಿತು ಆತನ ತಲೆ ಸವಲಾರಂಭಿಸಿದಳು. ಮರುದಿನ ಭಾನುವಾರವಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಸಮರ್, ಅಮ್ಮ, ಇವತ್ತು ಪಾರ್ಕ್ಗೆ ಹೋಗೋಣ ಅಲ್ವಾ ಎಂದ. ಸಿಂಧು ನಗುತ್ತಾ ಆತನನ್ನು ಅಪ್ಪಿಕೊಂಡು, ಹೌದು ಕಂದ, ಮೊದಲು ತಿಂಡಿ ತಿನ್ನು ಎಂದಳು. ಇಬ್ಬರು ಒಟ್ಟಿಗೆ ತಿಂಡಿ ಮುಗಿಸಿ ಹತ್ತಿರದ ಪಾರ್ಕ್ಗೆ ಹೋದರು. ಪಾರ್ಕ್ನಲ್ಲಿ ಮಕ್ಕಳ ಗದ್ದಲವಿತ್ತು. ಎಲ್ಲೆಲ್ಲೂ ನಗುವಿನ ಸದ್ದು ಕೇಳಿಸುತ್ತಿತ್ತು. ಸಮರ್ ಅಲ್ಲಿಗೆ ತಲುಪುತ್ತಿದ್ದಂತೆ ಉಳಿದ ಮಕ್ಕಳ ಜೊತೆ ಆಟವಾಡಲು ಓಡಿದ. ಸಿಂಧು ಅಲ್ಲಿದ್ದ ಒಂದು ಬೆಂಚ್ ಮೇಲೆ ಕುಳಿತು ಆತನನ್ನೇ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ನಗು ಇದ್ದರೂ ಕಣ್ಣಲ್ಲಿ ಒಂದು ರೀತಿಯ ಆಳವಾದ ಮೌನವಿತ್ತು. ಸ್ವಲ್ಪ ಸಮಯದ ನಂತರ ಆಟವಾಡುತ್ತಾ 2-3 ಮಕ್ಕಳು ಸಮರ್ ಹತ್ತಿರ ಬಂದು ಮಾತನಾಡತೊಡಗಿದ್ದವು.
ಬಿದ್ದವು. ನಿಮ್ಮ ತಂದೆ ನಿಮ್ಮ ಜೊತೆ ಬರೋದಿಲ್ವಾ ಎಂದು ಒಂದು ಮಗು ಕೇಳಿತು. ನಮ್ಮ ತಂದೆ ನಮ್ಮನ್ನು ದಿನ ಇಲ್ಲಿಗೆ ಕರೆದುಕೊಂಡು ಬರುತ್ತಾರೆ ಎಂದಿತ್ತು ಮತ್ತೊಂದು ಮಗು. ನೋಡು, ನನ್ನ ತಂದೆಗೆ ನನಗೆ ಉಯ್ಯಾಲೆ ತೂಗುತ್ತಿದ್ದಾರೆ ಎಂದು ಮೂರನೇ ಮಗು ತನ್ನ ತಂದೆಯ ಕೈ ತೋರಿಸಿತು. ಸಮರ್ ಒಂದು ಕ್ಷಣ ಮೌನವಾದನು. ಆತನು ಏನು ಹೇಳಬೇಕೆಂದು ತಿಳಿಯದೆ ಸುತ್ತಲೂ ನೋಡಲಾರಂಭಿಸಿದನು. ದೂರದಲ್ಲಿ ಕುಳಿತಿದ್ದ ಸಿಂಧುವಿನ ಕಿವಿಗೆ ಈ ಮಾತುಗಳು ನಿಖರವಾಗಿ ಬಿದ್ದವು. ಅವಳ ಹೃದಯ ಒಂದು ಕ್ಷಣ ಭಾರವಾಗಿತ್ತು. ಅವಳು ಸಮರ್ನ ಮುಖವನ್ನು ನೋಡಿದಳು. ಆ ಪುಟ್ಟ ಮುಖದಲ್ಲಿ ಒಂದು ರೀತಿಯ ಗೊಂದಲವಿತ್ತು. ಸಿಂಧುವಿನ ಮನಸ್ಸು ಒಡೆಯಲಾರಂಭಿಸಿತು. ಆದರೂ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ಕಣ್ಣಿಗೆ ಬಂದ ನೀರನ್ನು ಸಮರ್ ನೋಡಬಾರದು ಎಂದು ತಕ್ಷಣವೇ ಬರೆಸಿಕೊಂಡಳು. ತನ್ನ ಮಗನನ್ನು ಎಲ್ಲ ನೋವುಗಳಿಂದ ರಕ್ಷಿಸಬೇಕು ಎಂದು ಅವಳು ಅಂದುಕೊಂಡಿದ್ದಳು. ಆದರೆ ಸಮಾಜದ ಕೆಲವು ಪ್ರಶ್ನೆಗಳಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸತ್ಯ ಅವಳಿಗೆ ಅರ್ಥವಾಗಿತ್ತು. ತಂಗಾಳಿ ಬೀಸುತ್ತಿದ್ದರೂ ಆ ಕ್ಷಣ ಸಿಂಧುವಿನ ಮನಸ್ಸಿನಲ್ಲಿ ಒಂದು ಅನಾಥ ಪ್ರಜ್ಞೆಯ ನೋವು ಕಾಡಲಾರಂಭಿಸಿತು. ಅಲ್ಲಿಂದ ಅವಳ ಬದುಕು ಮತ್ತೊಂದು ತಿರುವು ಪಡೆಯುವ ಮುನ್ಸೂಚನೆ ಸಿಕ್ಕಿತ್ತು. ಹಳೆಯ ನೆನಪುಗಳು ಮತ್ತೆ ಅವಳನ್ನು ಬೆನ್ನಟ್ಟಲು ಸಿದ್ಧವಾಗುತ್ತಿದ್ದವು. ಪಾರ್ಕ್ನಿಂದ ಹಿಂದಿರುಗುವಾಗ ಸಿಂಧು ಸಮರ್ನ ಕೈ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ದಾರಿಯುದ್ದಕ್ಕೂ ಸಮರ್ ಮುಂಚಿನಂತೆ ಚುರುಕಾಗಿರಲಿಲ್ಲ. ಆತನ ನಡಿಗೆ ನಿಧಾನವಾಗಿತ್ತು ಮತ್ತು ಕಣ್ಣುಗಳು ಎಲ್ಲೋ ಕಳೆದು ಹೋಗಿದ್ದವು. ಸಿಂಧು ಮಧ್ಯೆ ಮಧ್ಯೆ ಆತನನ್ನು ನೋಡಿದಾಗ ಅವಳ ಹೃದಯ ಹಿಂಡಿದಂತಾಗುತ್ತಿತ್ತು. ಮನೆಗೆ ಬರುತ್ತಿದ್ದಂತೆ ತಾಯಿ ನಗುತ್ತಾ, ಬಂದಿರಾ ಕಂದ, ಪಾರ್ಕ್ ಹೇಗಿತ್ತು ಎಂದು ಕೇಳಿದರು. ಸಿಂಧು ತಲೆಯಾಡಿಸಿ ಸಮರ್ನನ್ನು ಒಳಗೆ ಕರೆದುಕೊಂಡು ಬಂದಳು. ಸಮರ್ ಸುಮ್ಮನೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡನು. ಆತನ ಪುಟ್ಟ ಕೈಗಳು ಒಂದಕ್ಕೊಂದು ಹೆಣೆದುಕೊಂಡಿದ್ದವು. ಸಿಂಧು ತನ್ನ ಬ್ಯಾಗ್ ಕೆಳಗಿಟ್ಟು ಆತನ ಬಳಿ ಬಂದು ಕುಳಿತಳು. ಆತನ ಆ ಮೌನ ಮಾಮೂಲಿಯದ್ದಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ಏನಾಯಿತು ನನ್ನ ಮುದ್ದಿನ ಕಂದ ಎಂದು ಮೆಲ್ಲಗೆ ಕೇಳಿದಳು. ಸಮರ್ ಅವಳ ಕಡೆ ನೋಡಿದನು. ಅವಳ ಕಣ್ಣಲ್ಲಿ ಮುಗ್ಧತೆ ಇತ್ತು. ಆದರೆ ಇವತ್ತು ಅದರೊಂದಿಗೆ ಒಂದು ಪ್ರಶ್ನೆಯೂ ಇತ್ತು. ಅದು ಆತನ ವಯಸ್ಸಿಗೆ ಮೀರಿದ್ದಾಗಿತ್ತು. ಅಮ್ಮ ಎಂದು ಆತ ಮೆಲ್ಲಗೆ ಕರೆದಾಗ ಸಿಂಧುವಿನ ಹೃದಯ ಜೋರಾಗಿ ಬಡಿಯಿತು. ಹೇಳು ಕಂದ ಎನ್ನುತ್ತಾ ಅವಳ ಕೈಗಳನ್ನು ಆತ ಸವರಿದವು. ಸಮರ್ ಸ್ವಲ್ಪ ಸಮಯ ಅವಳನ್ನೇ ನೋಡುತ್ತಾ ನಿಂತು ನಂತರ ಕೇಳಿದ, ನನ್ನ ತಂದೆ ಎಲ್ಲಿದ್ದಾರೆ ಅಮ್ಮ? ಸಿಂಧುವಿನ ಕೈಗಳು ಆತನ ತಲೆಯ ಮೇಲೆ ನಿಂತು ಹೋದವು. ಸಮಯ ಒಂದು ಕ್ಷಣ ಸ್ತಬ್ಧವಾಯಿತು. ಅವಳು ಏನೋ ಹೇಳಲು ಬಾಯಿ ತೆರೆದರು, ಮಾತು ಹೊರಡಲಿಲ್ಲ. ಸಮರ್ ಮತ್ತೆ ಕೇಳಿದ, ಎಲ್ಲರ ತಂದೆ ಪಾರ್ಕ್ಗೆ ಬರ್ತಾರೆ ಅಮ್ಮ, ಶಾಲೆಗೂ ಬರ್ತಾರೆ, ಪೋಷಕರ ಸಭೆಗೂ ಬರ್ತಾರೆ. ನನ್ನ ತಂದೆ ಯಾಕೆ ಬರೋದೇ ಇಲ್ಲ ಅಮ್ಮ ಅಂತ ಪ್ರಶ್ನೆಯೊಂದು ಮಾತು ಸಿಂಧುವಿನ ಹೃದಯವನ್ನು ಸೀಳುತ್ತಿತ್ತು. ಅವಳ ಕಣ್ಣುಗಳು ಕಣ್ಣಿನಿಂದ ತುಂಬಿ ಹೋದವು. ಅವಳಿಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯಲಿಲ್ಲ. ಯಾವ ಸತ್ಯವನ್ನು ಹೇಗೆ ಹೇಳಲಿ ಎಂದು ಅವಳು ತಳಮಳಿಸುತ್ತಿದ್ದಳು. ಅಷ್ಟರಲ್ಲಿ ತಾಯಿ ಕಮಲಮ್ಮ ಅಡುಗೆ ಮನೆಯಿಂದ ಹೊರಗೆ ಬಂದು ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿ ತಕ್ಷಣ ಹತ್ತಿರ ಬಂದರು. ಅರೇ ಸಮರ್ ಕಂದ, ಇವತ್ತು ನೋಡು, ನಿನಗೆ ಇಷ್ಟವಾದ ಆಲೂ ಪರೋಟ ಮಾಡಿದ್ದೇನೆ, ನಿನಗೆ ತುಂಬ ಇಷ್ಟ ಅಲ್ವಾ ಎಂದು ನಗುತ್ತಾ ಆತನ ಗಮನ ಹರಿಸಲು ಯತ್ನಿಸಿದರು. ಆದರೆ ಸಮರ್ ಅವರ ಕಡೆ ನೋಡಲೇ ಇಲ್ಲ. ಆತನ ಕಣ್ಣುಗಳು ಇನ್ನೂ ಸಿಂಧುವಿನ ಮೇಲೆಯೇ ಇದ್ದವು. ಆತನಿಗೆ ಅವಳಿಂದ ಉತ್ತರ ಬೇಕಿತ್ತು. ಅಮ್ಮ ಎಂದು ಆತ ಮತ್ತೆ ಮೆಲ್ಲಗೆ ಕರೆದಾಗ ಆತನ ಧ್ವನಿ ನಡುಗುತ್ತಿತ್ತು. ತಂದೆ ಅಂದರೆ ಯಾರು ಅಮ್ಮ? ಅವರ ಬಗ್ಗೆ ಕೇಳಿದರೆ ನೀನು ಯಾಕೆ ಅಳುತ್ತೀಯಾ ಎಂದನು. ಈ ಮಾತು ಕೇಳಿದ ತಕ್ಷಣ ಸಿಂಧುವಿಗೆ ಕಣ್ಣೀರು ತಡೆಯಲು ಸಾಧ್ಯವಾಗಲೇ ಇಲ್ಲ. ಅವಳ ಕೆನ್ನೆಯ ಮೇಲಿದ್ದ ಕಣ್ಣೀರಿನ ಹನಿ ಕೆಳಗೆ ಬಿದ್ದಿತ್ತು. ಸಮರ್ ಆ ಕಣ್ಣೀರನ್ನು ನೋಡಿ ಆ ವಯಸ್ಸಿಗೆ ತಿಳಿಯಬಾರದ ವಿಷಯವನ್ನು ಅರ್ಥ ಮಾಡಿಕೊಂಡಂತೆ ತಕ್ಷಣ ಎದ್ದು ಬಂದು ಸಿಂಧುವಿನ ಕಾಲುಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಅಮ್ಮ, ನಾನು ಇನ್ನು ಮುಂದೆ ಯಾವತ್ತೂ ತಂದೆಯ ಬಗ್ಗೆ ಕೇಳುವುದಿಲ್ಲ. ನಿನ್ನ ಕಣ್ಣೀರು ನನಗೆ ಇಷ್ಟವಿಲ್ಲ. ನೀನು ಅಳಬೇಡ ಅಮ್ಮ, ದಯವಿಟ್ಟು ಎಂದು ಆತ ಅಳತೊಡಗಿದನು. ಸಿಂಧುವಿನ ಮನಸ್ಸು ಒಡೆದು ಚೂರಾಯಿತು. ಅವಳು ತಕ್ಷಣ ಆತನನ್ನು ಎತ್ತಿಕೊಂಡು ತನ್ನ ಎದೆಗೆ ಹಚ್ಚಿಕೊಂಡಳು. ಇಲ್ಲ ಕಂದ, ಇಲ್ಲ ಎಂದಳು ನಡುಗುವ ಧ್ವನಿಯಲ್ಲಿ. ನಿನಗೆ ಕೇಳುವ ಎಲ್ಲ ಹಕ್ಕಿದೆ. ನೀನು ಕೇಳುವುದಕ್ಕಲ್ಲವೇ ನಾನು ಉತ್ತರ ಕೊಡುತ್ತೇನೆ ಎಂದಳು. ಆದರೆ ತನ್ನ ಬಳಿ ಉತ್ತರವಿಲ್ಲ ಎಂಬ ಸತ್ಯ ಅವಳಿಗೆ ಗೊತ್ತಿತ್ತು. ಒಂದು ವೇಳೆ ಉತ್ತರವಿದ್ದರೂ ಅದು ಆ ಪುಟ್ಟ ಮಗುವಿಗೆ ಭರಿಸಲಾರದಷ್ಟು ಭಾರವಾಗಿತ್ತು. ಸಮರ್ ಅವಳ ಎದೆಗೆ ವಾಲಿ ಅವಳ ಬಟ್ಟೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಆತ ತನ್ನ ಅಮ್ಮನನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಂತೆ ಕಾಣುತ್ತಿದ್ದನು. ಸಿಂಧು ಆತನನ್ನು ಸಮಾಧಾನಪಡಿಸುತ್ತಿದ್ದರೂ ಅವಳ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ತಾಯಿ ದೂರ ನಿಂತು ಇದನ್ನು ನೋಡಿ ಕಣ್ಣೀರು ಹಾಕುತ್ತಾ ಇಬ್ಬರನ್ನ ತನ್ನ ಸೆರಗಿನಿಂದ ಅಪ್ಪಿಕೊಂಡರು. ಆ ಸಣ್ಣ ಕೋಣೆಯಲ್ಲಿ 3 ಹೃದಯಗಳಿದ್ದವು. 3 ನೊಂದಿದ್ದವು, ಆದರೆ ಒಂದಕ್ಕೊಂದು ಆಸರೆಯಾಗಿದ್ದವು. ಸಿಂಧುವಿನ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿತ್ತು. ಈ ದಿನ ಇಷ್ಟು ಬೇಗ ಬರುತ್ತದೆ ಎಂದು ಅವಳು ಯೋಚಿಸಿರಲಿಲ್ಲ. ತನ್ನ ಮಗನನ್ನು ಎಲ್ಲ ಪ್ರಶ್ನೆಗಳಿಂದ, ನೋವುಗಳಿಂದ ದೂರ
ಇಡುತ್ತೇನೆ ಎಂದುಕೊಂಡಿದ್ದ ಅವಳಿಗೆ ಇವತ್ತು ಜಗತ್ತಿನ ಪ್ರಶ್ನೆಗಳಿಂದ ಓಡಿ ಹೋಗಲು ಸಾಧ್ಯವಿಲ್ಲ ಎಂಬ ಸತ್ಯ ಅರ್ಥವಾಗಿತ್ತು. ಕೆಲವು ಪ್ರಶ್ನೆಗಳು ಹುಟ್ಟಿನ ಜೊತೆಗೆ ಬರುತ್ತವೆ. ಈಗ ತನ್ನ ಮಗನಿಗಾಗಿ ಬಲಿಷ್ಠಳಾಗಬೇಕು ಎಂದು ಅವಳು ಮನಸ್ಸಿನಲ್ಲಿಯೇ ಅಂದುಕೊಂಡಳು. ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಲು ಬಿಡುವುದಿಲ್ಲ ಕಂದ, ಅದಕ್ಕಾಗಿಯೇ ನಾನು ಎಷ್ಟು ನೋವು ಉಣ್ಣಬೇಕಾದರೂ ಸರಿ ಎಂದುಕೊಂಡಳು. ಸಮರ್ ಮೆಲ್ಲಗೆ ಶಾಂತನಾದನು. ಆತನಾಡು ನಿಂತರೂ ಆತ ಅಮ್ಮನನ್ನು ಬಿಡುತ್ತಿರಲಿಲ್ಲ. ಸಿಂಧು ಆತನನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಳು. ಆ ಕ್ಷಣದಲ್ಲಿ ಆ ತಾಯಿ ಮತ್ತು ಮಗನ ನಡುವೆ ಬಾಂಧವ್ಯ ಇನ್ನೂ ಗಟ್ಟಿಯಾಗಿತ್ತು. ಇನ್ನೊಂದೆಡೆ ಮರುದಿನ ಬೆಳಗ್ಗೆ ಎಳೆಬಿಸಿಲು ಆನಂದರಾವ್ ಅವರ ದೊಡ್ಡ ಬಂಗಲೆಯ ಕಿಟಕಿಗಳ ಮೂಲಕ ಒಳಗೆ ಬಂದಾಗ ಇಡೀ ಮನೆ ಜಗಮಗಿಸತೊಡಗಿತ್ತು. ಆ ಮನೆಯ ಪ್ರತಿ ಮೂಲೆಯೂ ಅವರ ಅಂತಸ್ತು ಮತ್ತು ಸರಳತೆಯ ಸಮತೋಲನವನ್ನು ತೋರಿಸುತ್ತಿತ್ತು. ಎತ್ತರದ ಮೇಲ್ಛಾವಣಿ, ಮಂದವಾದ ಬೆಳಕು, ಗೋಡೆಯ ಮೇಲಿದ್ದ ಸುಂದರವಾದ ಚಿತ್ರಗಳು ಎಲ್ಲವೂ ಅದ್ಭುತವಾಗಿದ್ದವು. ಆನಂದರಾವ್ ತಮ್ಮ ಕೋಣೆಯಲ್ಲಿ ಕಚೇರಿಗೆ ಹೋಗಲು ಸಿದ್ಧರಾಗುತ್ತಿದ್ದರು. ಕೋಣೆಯ ಕನ್ನಡಿಯ ಮುಂದೆ ನಿಂತು ತಮ್ಮ ಸೂಟನ್ನು ಸರಿಪಡಿಸಿಕೊಳ್ಳುತ್ತಾ ಮೇಜಿನ ಮೇಲಿದ್ದ ಕಡತಗಳನ್ನು ನೋಡುತ್ತಿದ್ದರು. ಅವರ ಮನಸ್ಸು ಆಗಲೇ ಕೆಲಸದ ಕಡೆ ಮುಖ ಮಾಡಿತ್ತು. ಕೆಳಗೆ ಹಾಲ್ನಲ್ಲಿ ಮೆಲ್ಲಗೆ ಮಾತುಕತೆಗಳು ಕೇಳಿಸುತ್ತಿತ್ತು. ಮೆಟ್ಟಿಲುಗಳ ಮೇಲಿಂದ ಸುಂದರವಾದ ಹುಡುಗಿ ನಿಯಾ ಕೆಳಗೆ ಬರುತ್ತಿದ್ದಳು. ಅವಳ ಮುಖದಲ್ಲಿ ಮುಗ್ಧತೆ ಮಿಂಚುತ್ತಿತ್ತು ಮತ್ತು ನಡಿಗೆಯಲ್ಲಿ ಆತ್ಮವಿಶ್ವಾಸವಿತ್ತು. ಅವಳು ಕೆಳಗೆ ಬಂದಾಗ ತಾಯಿ ನೀಲಿಮಾ ಸೋಫಾದ ಮೇಲೆ ಕುಳಿತು ಏನೋ ಕೆಲಸ ನೋಡಿಕೊಳ್ಳುತ್ತಿದ್ದರು. ಗುಡ್ ಮಾರ್ನಿಂಗ್ ಅಮ್ಮ ಎಂದು ನಿಯಾ ಬಂದು ಅವರನ್ನು ಅಪ್ಪಿಕೊಂಡಳು. ಗುಡ್ ಮಾರ್ನಿಂಗ್ ಮಗಳೇ ಎಂದರು ನೀಲಿಮಾ. ಅಷ್ಟರಲ್ಲಿ ಆನಂದರಾವ್ ಕೂಡ ಕೆಳಗೆ ಬಂದರು. ಮಗಳನ್ನು ನೋಡಿ ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಮಗಳೇ ಎಂದರು. ನಂತರ ಆನಂದರಾವ್ ಕೇಳಿದರು, ಹಾಗೂ ನಿನ್ನ ಅಣ್ಣನಿಗೆ ಫೋನ್ ಮಾಡಿದ್ಯಾ ಎಂದರು ನೀಲಿಮಾ ಅವರ ಕಡೆ ನೋಡಿ. ಮಾಡಿದ್ದೆ, ಆತನಿಗೆ ತುಂಬ ಕೆಲಸವಿದೆಯಂತೆ, ಬರಲು ಸ್ವಲ್ಪ ತಡವಾಗುತ್ತದೆ ಎಂದಿದ್ದಾನೆ ಎಂದರು. ಇದನ್ನು ಕೇಳಿ ಆನಂದರಾವ್ ಅವರ ಮುಖ ಕಠಿಣವಾಗಿತ್ತು. ತನ್ನ ತಂಗಿಯ ಮದುವೆಗಿಂತಲೂ ದೊಡ್ಡ ಕೆಲಸವೇ ಆತನಿಗೆ ಎಂದು ಅವರ ಧ್ವನಿಯಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ಮುಂದಿನ ವಾರ ಮದುವೆ ಇಟ್ಟುಕೊಂಡು ಆತನಿಗೆ ಬರಲು ಸಮಯವಿಲ್ಲವೇ? ಮುಂಚೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಿದ್ದ. ನನ್ನ ತಂಗಿಯ ಮದುವೆಯನ್ನು ಇಡೀ ಊರೇ ನೋಡುವಂತೆ ಮಾಡುತ್ತೇನೆ ಎನ್ನುವಂತಿದ್ದ. ಇವತ್ತು ನೋಡಿದರೆ ಕೆಲಸ ಮುಖ್ಯವಾಗಿದೆ ಎಂದು ನೀಲಿಮಾ ಅವರ ನೀವು ಶಾಂತರಾಗಿರಿ, ನಾನು ಈಗಲೇ ಫೋನ್ ಮಾಡುತ್ತೇನೆ ಎಂದು ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡಿದರು. ಆನಂದರಾವ್ ಅವರ ಕೈಗೆ ಕೊಟ್ಟರು. ಕೆಲವು ಕ್ಷಣ ನಂತರ ಆ ಕಡೆಯಿಂದ ಒಂದು ಗಂಭೀರ ಮತ್ತು ಗಡುಸಾದ ಧ್ವನಿ ಕೇಳಿಸಿತು. ಹಲೋ ಆನಂದರಾವ್ ತಕ್ಷಣವೇ ಏನಾಗುತ್ತಿದೆ ವಿಕ್ರಮ್? ಈ ಸಣ್ಣ ಊರಾದ ಹುಬ್ಬಳ್ಳಿಗೆ ಬಂದು ನಿನ್ನ ಸೋದರ ಮಾವ ಮತ್ತು ಸೋದರತೆಯ ಮುಖ ತೋರಿಸಲು ನಿನಗೆ ಸಮಯವಿಲ್ಲವೇ? ತಂಗಿಯ ಮದುವೆಯ ಜವಾಬ್ದಾರಿ ತೆಗೆದುಕೊಳ್ಳೋದು ಯಾವಾಗ ಎಂದು ಸಿಟ್ಟಿನಿಂದ ಅತ್ತ ಕಡೆಯಿಂದ ಒಂದು ಕ್ಷಣ ಮೌನ ಆವರಿಸಿತ್ತು. ನಂತರ ಆ ಧ್ವನಿ ಕೇಳಿಸಿತು. ಮಾವ, ನೀವು ಯಾವುದೇ ಯೋಚನೆ ಮಾಡಬೇಡಿ. ನನ್ನ ತಂಗಿಯ ಮದುವೆ ಎಲ್ಲ ವ್ಯವಸ್ಥೆಯನ್ನು ನಾನು ಇಲ್ಲಿಂದಲೇ ಆರಂಭಿಸಿದ್ದೇನೆ. ಕೆಲವು ಮುಖ್ಯವಾದ ಕೆಲಸಗಳಿರುವುದರಿಂದ ನನಗೆ ಈಗಲೇ ಬರಲು ಸಾಧ್ಯವಾಗುತ್ತಿಲ್ಲ ಎಂದ. ಆ ಧ್ವನಿ ಬೇರೆ ಯಾರದ್ದೂ ಅಲ್ಲ, ಅದು ವಿಕ್ರಮ್ ಹೆಗಡೆಯದ್ದೇ ಆಗಿತ್ತು. ಹೌದು, ಅದೇ ವಿಕ್ರಮ್ ಹೆಗಡೆ. ಯಾರ ಜಗತ್ತು ಆತನ ಇಶಾರೆಯಂತೆ ನಡೆಯುತ್ತಿತ್ತೋ ಆತ ಅಷ್ಟರಲ್ಲೇ. ನಿಯಾ ತಕ್ಷಣವೇ ಫೋನ್ ಕಿತ್ತುಕೊಂಡು, ಇದು ಸರಿಯಲ್ಲ ಅಣ್ಣ, ನನಗೆ ಏನೂ ಗೊತ್ತಿಲ್ಲ. ನನ್ನ ಮದುವೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀನು ನನ್ನೆದುರು ಇರಬೇಕು, ಇಲ್ಲದಿದ್ದರೆ ನಾನು ಒಂದು ಶಾಸ್ತ್ರವೂ ಮಾಡುವುದಿಲ್ಲ, ನೆನಪಿಟ್ಟುಕೋ ಎಂದಳು ಕೋಪ ಮತ್ತು ಪ್ರೀತಿಯಿಂದ. ಅತ್ತ ಕಡೆಯಿಂದ ಸಣ್ಣ ನಗು ಕೇಳಿಸಿತು. ಹಾಗೆ ಆಗಲು ಸಾಧ್ಯವೇ ಲಡ್ಡು? ನನ್ನ ತಂಗಿಯ ಮದುವೆಗೆ ನಾನು ಬರೋದಿಲ್ವಾ ಎಂದು ವಿಕ್ರಮ್ ಧ್ವನಿ ಮೃದುವಾಗಿತ್ತು. ನೀನು ನನ್ನ ಹೆಮ್ಮೆ, ನಾನು ಖಂಡಿತ ಬರುತ್ತೇನೆ, ನೀನು ಯೋಚನೆ ಮಾಡಬೇಡ. ಕೆಲವು ಕೋಟಿ ರೂಪಾಯಿಗಳ ಯೋಜನೆಯೊಂದು ಅಂತಿಮ ಹಂತದಲ್ಲಿದೆ, ಅದನ್ನು ಮುಗಿಸಿ ಎಲ್ಲವನ್ನ ಬಿಟ್ಟು ನಿನ್ನ ಬಳಿ ಬರುತ್ತೇನೆ ಎಂದನು. ನಿಯಾಳ ಕಣ್ಣುಗಳು ತುಂಬಿ ಬಂದರೂ ಮುಖದಲ್ಲಿ ನಗು ಇತ್ತು. ನನಗೆ ಗೊತ್ತು ಅಣ್ಣ, ನಿನ್ನ ಬದುಕಿನಲ್ಲಿ ನಾನು ಎಷ್ಟು ಮುಖ್ಯ ಎಂದು. ಆದರೆ ನೀನು ಅರ್ಥ ಮಾಡಿಕೊ, ನಿನ್ನ ಪ್ರಾಣ ನನ್ನಲ್ಲಿದ್ದರೆ ನನ್ನ ಪ್ರಾಣ ನಿನ್ನಲ್ಲಿದೆ. ನನ್ನ ಮದುವೆಯ ಪ್ರತಿ ಕ್ಷಣದಲ್ಲೂ ನನ್ನ ಅಣ್ಣ ನನ್ನ ಜೊತೆ ಇರಬೇಕು ಅಷ್ಟೇ ಎಂದಳು. ಅವಳ ಮಾತನ್ನು ನೇರವಾಗಿ ವಿಕ್ರಮ್ನ ಹೃದಯಕ್ಕೆ ನಾಟಿದ್ದವು. ವಿಕ್ರಮ್ ಕಣ್ಣುಗಳು ತೇವವಾದವು. ಹಾಗೆ ಆಗುವುದಿಲ್ಲ ಕಂದ, ನಾನು ಪ್ರತಿ ಕಾರ್ಯಕ್ರಮದಲ್ಲೂ ನಿನ್ನ ಜೊತೆ ಇರುತ್ತೇನೆ, ನೀನು ನಗುತ್ತಿರುತ್ತೀಯ ಅಷ್ಟೇ ಎಂದನು. ನಿಯಾ ನಗುತ್ತಾ ಸರಿ ಅಣ್ಣ, ಬೇಗ ಬಾ ಎಂದಳು. ನಂತರ ತುಂಟತನದಿಂದ, ಒಂದು ವೇಳೆ ನೀನು ಮದುವೆ ಮಾಡಿಕೊಂಡಿದ್ದರೆ ನನ್ನ ಅತ್ತಿಗೆ ಎಲ್ಲವನ್ನ ನೋಡಿಕೊಳ್ಳುತ್ತಿದ್ದಳು, ನನಗೆ ನಿನ್ನ ಮೇಲೆ ಕೋಪ ಇರುತ್ತಿರಲಿಲ್ಲ ಎಂದಳು. ಇದನ್ನು ಕೇಳಿದ ತಕ್ಷಣ ವಿಕ್ರಮ್ ಒಂದು ಕ್ಷಣ ಮೌನವಾದನು. ಆತನ ಮನಸ್ಸು 5 ವರ್ಷಗಳ ಹಿಂದಿನ ಆ ರಾತ್ರಿಗೆ ಮತ್ತು ಯಾವುದೇ ಮಾತು ಹೇಳದೆ ತನ್ನ ಬದುಕಿನಿಂದ ಮಾಯವಾದ ಆ ಹುಡುಗಿ ಸಿಂಧುವಿನ ಕಡೆ ಹೊರಳಿತ್ತು. ಅವಳು ಹೋಗದಿದ್ದರೆ ಬಹುಶಃ ಇವತ್ತು ಎಂಬ ಅಪೂರ್ಣ ಯೋಚನೆ ಆತನ ಮನಸ್ಸಿನಲ್ಲಿ ಉಳಿಯಿತು. ಆತ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಒಬ್ಬ ಹುಡುಗಿಯ ಜೊತೆ ಆ ರಾತ್ರಿ ಕಳೆದ ನಂತರ ಆ ಜಾಗವನ್ನು ಮತ್ತೊಬ್ಬಳಿಗೆ ಹೇಗೆ ಕೊಡಲಿ ಎಂಬ ಪ್ರಶ್ನೆ ಆತನನ್ನು ಇಂದಿಗೂ ಕಾಡುತ್ತಿತ್ತು. ಅವಳು ಎಲ್ಲಿದ್ದಾಳೆ ಎಂದು ಇಡೀ ದೇಶ ಹುಡುಕಿದರೂ ಸುಳಿವು ಸಿಕ್ಕಿರಲಿಲ್ಲ. ಅಷ್ಟರಲ್ಲಿಯೇ
ಅಣ್ಣ ಎಲ್ಲೋ ಕಳೆದು ಹೋಗಿದ್ದೀಯಾ ಎಂದು ಕೇಳಿದಾಗ ವಿಕ್ರಮ್ ಎಚ್ಚೆತ್ತು, ಏನೂ ಇಲ್ಲ ಕಂದ, ನೀನು ಯೋಚನೆ ಮಾಡಬೇಡ, ನಾನು ಬರಲು ಪ್ರಯತ್ನಿಸುತ್ತೇನೆ. ನಿನ್ನ ಅಣ್ಣನ ಪ್ರೀತಿ ಯಾವತ್ತೂ ನಿನ್ನ ಜೊತೆ ಇರುತ್ತದೆ. ನೀನೇ ನನ್ನ ಪ್ರಪಂಚ ಲಡ್ಡು, ಐ ಲವ್ ಯು ಎಂದನು. ನಿಯಾಳ ಕಣ್ಣಿನಿಂದ ನೀರು ಬಂತು. ಐ ಲವ್ ಯು ಟು ಅಣ್ಣ, ಬೇಗ ಬಾ ಎಂದಳು. ವಿಕ್ರಮ್ ದೀರ್ಘವಾಗಿ ಉಸಿರಾಡಿ, ಪ್ರಯತ್ನಿಸುತ್ತೇನೆ, ನನ್ನನ್ನು ದುರ್ಬಲ ಮಾಡಬೇಡ, ಬೇಗ ಬರುತ್ತೇನೆ ಎಂದು ಫೋನ್ ಇಟ್ಟನು. ಕಚೇರಿಯಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿತ್ತು. ನಿಯಾಳ ಕಣ್ಣಲ್ಲಿ ನೀರಿದ್ದರೂ ಮುಖದಲ್ಲಿ ನಗು ಇತ್ತು. ತಾಯಿ ನೀಲಿಮಾ ಅವಳನ್ನು ಹತ್ತಿರ ಕರೆದು ಅಪ್ಪಿಕೊಂಡರು. ಆನಂದರಾವ್ ಕೂಡ ಆ ಕ್ಷಣ ಮೌನವಾಗಿ ಅನುಭವಿಸುತ್ತಿದ್ದರು. ಆ ಮಾತಿನಲ್ಲಿ ಕೇವಲ ಶಬ್ದಗಳಿರಲಿಲ್ಲ, ಒಬ್ಬ ಅಣ್ಣನ ಭರವಸೆ ಇತ್ತು. ಸಂಜೆಯಾಗುತ್ತಾ ಬಂದಂತೆ ಮನೆಯ ಬೆಳಕಿನಲ್ಲಿ ಎಲ್ಲವೂ ಸುಂದರವಾಗಿ ಕಾಣುತ್ತಿತ್ತು. ನಿಯಾ ತನ್ನ ಕೋಣೆಯ ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಳ್ಳುತ್ತಿದ್ದಳು. ಅವಳು ಇವತ್ತಿಗಾಗಿ ಒಂದು ಸುಂದರವಾದ ಉಡುಪನ್ನು ಆರಿಸಿಕೊಂಡಿದ್ದಳು. ಮೃದುವಾದ ಉಡುಪು, ಹಗುರವಾದ ಮೇಕಪ್, ಬಿಟ್ಟ ಕೂದಲು ಅವಳ ಮುಗ್ಧತೆಯನ್ನು ಹೆಚ್ಚಿಸುತ್ತಿತ್ತು. ಇವತ್ತು ಅವಳು ತನ್ನ ಗೆಳತಿಯ ಹುಟ್ಟುಹಬ್ಬದ ಕೂಟಕ್ಕೆ ಹೋಗುತ್ತಿದ್ದಳು. ಅವಳು ತನ್ನ ಪರ್ಸ್ ಹಿಡಿದು ಕೆಳಗೆ ಬಂದಳು. ಡ್ಯಾಡಿ, ಮಮ್ಮಿ, ನಾನು ಹೋಗಿ ಬರುತ್ತೇನೆ ಎಂದಳು ನಗುತ್ತಾ. ನೀಲಿಮಾ ಅವಳನ್ನು ನೋಡಿ, ತುಂಬ ಸುಂದರವಾಗಿ ಕಾಣುತ್ತಿದ್ದೀಯ ಮಗಳೇ ಎಂದರು. ಆನಂದರಾವ್ ಕೂಡ ನಕ್ಕು. ಬೇಗ ಮನೆಗೆ ಬಾ ಮಗಳೇ ಎಂದರು. ನಿಯಾ ಅವರಿಬ್ಬರಿಗೂ ಅಪ್ಪಿಕೊಂಡು ಹೊರಟಳು. ಅವಳು ಹೋಗುತ್ತಿದ್ದಂತೆ ಮನೆಯಲ್ಲಿ ಮತ್ತೆ ಮೌನ ಆವರಿಸಿತ್ತು. ಆನಂದರಾವ್ ದೀರ್ಘವಾಗಿ ಉಸಿರಾಡಿ ಸೋಫಾದ ಮೇಲೆ ಒರಗಿದರು. ಗೊತ್ತಿಲ್ಲ, ಈ ವಿಕ್ರಮ್ನ ಬದುಕು ಏನಾಗುತ್ತದೆಯೋ ಎಂದು ಆತಂಕದಿಂದ ನುಡಿದರು. ನೀಲಿಮಾ ಅವರ ಕಡೆ ನೋಡಿ, ನೀವು ಮತ್ತೆ ಆತನ ಬಗ್ಗೆ ಯೋಚನೆ ಮಾಡುತ್ತಿದ್ದೀರಾ ಅಲ್ವಾ ಎಂದರು. ಆನಂದರಾವ್ ಕಣ್ಣು ಮುಚ್ಚಿಕೊಂಡರು. ನೀಲಿಮಾ ಹತ್ತಿರ ಬಂದು ಕುಳಿತು, ಒಂದು ಮಾತು ಹೇಳಲಾ? ಅಣ್ಣ ಅತ್ತಿಗೆ ತೀರಿಕೊಂಡ ನಂತರ ನೀವು ವಿಕ್ರಮನನ್ನು ನಿಮ್ಮ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ಸಾಕಿ ಬೆಳೆಸಿದ್ದೀರಾ. ಆದರೆ ಆತನಿಗೆ ಮದುವೆ ಮಾಡಿಕೊಳ್ಳುವಂತೆ ಯಾಕೆ ಒತ್ತಾಯ ಮಾಡಬಾರದು? ಇನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರುತ್ತಾನೆ ಎಂದು ಕಾಳಜಿಯಿಂದ ಕೇಳಿದರು. ಆತ ನಮ್ಮನ್ನು ಹೆತ್ತವರಿಗಿಂತಲೂ ಹೆಚ್ಚಾಗಿ ಗೌರವಿಸುತ್ತಾನೆ, ಪ್ರತಿಯೊಂದು ಮಾತನ್ನು ಕೇಳುತ್ತಾನೆ. ಆದರೆ ಮದುವೆಯ ವಿಷಯ ಬಂದಾಗ ಮಾತ್ರ ಯಾಕೆ ದೂರ ಸರಿಯುತ್ತಾನೆ ಅಂತ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಪ್ರಯತ್ನಿಸಿ ಎಂದರು ನೀಲಿಮಾ. ಆನಂದರಾವ್ ಭಾರತ ಧ್ವನಿಯಲ್ಲಿ, ನಾನು ಪ್ರಯತ್ನಿಸಿಲ್ಲ ಎಂದುಕೊಂಡಿಯ ನೀಲಿಮಾ? ಎಷ್ಟು ಬಾರಿ ಆತನ ಜೊತೆ ಮಾತನಾಡಲು ಹೋದರು ಆತ ವಿಷಯವನ್ನು ಬದಲಾಯಿಸುತ್ತಾನೆ ಅಥವಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆ ವಿಷಯದ ಬಗ್ಗೆ ಆತನಿಗೆ ಮಾತನಾಡಲು ಇಷ್ಟವಿಲ್ಲದಂತೆ ನಟಿಸುತ್ತಾನೆ ಎಂದರು. ಆತ ತನಗಾಗಿಯೇ ಹೇಳುವವರೆಗೂ ಆತನ ಮನಸ್ಸಿನಲ್ಲಿದೆ ಏನೆಂದು ತಿಳಿಯುವುದು ಹೇಗೆ ಎಂದರು. ಇಬ್ಬರ ನಡುವೆ ಗಡಿಯಾರದ ಸದ್ದು ಮಾತ್ರ ಕೇಳಿಸುತ್ತಿತ್ತು. ನಂತರ ಆನಂದರಾವ್ ಗಂಭೀರವಾಗಿ, ಈ ಬಾರಿ ನಿಯಾಳ ಮದುವೆಗೆ ಬಂದಾಗ ನಾನು ಆತನನ್ನು ಸುಮ್ಮನೆ ಬಿಡುವುದಿಲ್ಲ. ಆತನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿದೇ ತೀರುತ್ತೇನೆ ಎಂದರು. ದೃಢವಾಗಿ ನೀಲಿಮಾ ನಕ್ಕು ತಲೆ ಆಡಿಸಿದರು. ಅವರ ಮುಖದಲ್ಲಿ ಒಂದು ಹೊಸ ನಂಬಿಕೆ ಇತ್ತು. ಬಹುಶಃ ಈ ಬಾರಿ ವಿಕ್ರಮ್ ತನ್ನ ಮನಸ್ಸಿನ ಬಾಗಿಲನ್ನು ತೆರೆಯಬಹುದು ಮತ್ತು ಆತನ ಬದುಕಿನಲ್ಲಿ ವರ್ಷಗಳಿಂದ ಇರುವ ಆ ಒಂಟಿತನ ದೂರವಾಗಬಹುದು ಎಂದು ಅವರು ಭಾವಿಸಿದ್ದರು. ಮುಂದಿನ ಕುತೂಹಲಗಳು. ನಿಯಾಳ ಮದುವೆಗಾಗಿ ವಿಕ್ರಮ್ ಹುಬ್ಬಳ್ಳಿಗೆ ಬರುತ್ತಾನೆಯೇ? ಅಲ್ಲಿ ಸಿಂಧು ಮತ್ತು ವಿಕ್ರಮ್ ಮುಖಾಮುಖಿಯಾದಾಗ ವಿಕ್ರಮ್ ಏನಾಗಬಹುದು? ವಿಕ್ರಮ್ನ ಪ್ರತಿಕ್ರಿಯೆ ಹೇಗಿರಬಹುದು? ಈ 2ನೇ ಭಾಗ ನಿಮಗಿಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.